ಒಳ್ಳೆ ಕ್ವೆಶನ್. ಇದನ್ನ ನಾನು ಕೇಳ್ಬೇಕು, ಯಾರು ಕೇಳಲಿ ಅಂತ ಕಾಯ್ತಾ ಇದ್ದೆ ಇದನ್ನ. ಫಸ್ಟ್ ಟೈಮ್ ಇನ್ ಮೈ ಕರಿಯರ್ ನನಗೆ ಪೇರಿಲ್ಲ ಸೀರಿಯಲಲ್ಲಿ. ಓಕೆನಾ? ಸೊ ಅದೇ ನನಗೆ ಎಕ್ಸೈಟ್ ಮಾಡಿದ್ದೆ ಅದು. ಫಾರ್ ಎಕ್ಸಾಂಪಲ್, ನಾನು ಇಷ್ಟು ವರ್ಷ ಮಾಡ್ಕೊಂಬಂದಿರೋದು ಒಂದು ಹೀರೋ, ಒಂದು ಹೀರೋಯಿನ್ನು, ಆ ಹೀರೋಯಿನ್ ಮಧ್ಯೆ ಲವ್ವು, ಜಗಳ, ಸಾಮರಸ್ಯ, ತಾರತಮ್ಯ, ಈ ಥರ ತೋರಿಸ್ಕೊಂಡು ಹೋಗುವಂಥ ಕಥೆಗಳನ್ನ ಮಾಡ್ಕೊಂಬಂದಿದ್ದೀನಿ. ಏನಕ್ಕೆ ಗಂಧದ ಗುಡಿ ಅಂತ ಬಂದಿದ್ದೆ ಇದಕ್ಕೆ? ಬಿಕಾಸ್ ತುಂಬ ಕನ್ವೆನ್ಷನಲ್ ಸಬ್ಜೆಕ್ಟ್ ಇದು. ಇಲ್ಲಿ 4 ಜನ ಲೀಡ್ಗಳಂತ ಆಗ್ತಾರೆ. ಅಪ್ಪನೂ ಒಂದು ಮುಖ್ಯವಾಗಿ ಪಾತ್ರವನ್ನು ವಹಿಸ್ತಾರೆ. ಅದೆಲ್ಲದನ್ನು ಮೀರಿ ಮನೆ ಒಂದು ಪಾತ್ರ ವಹಿಸುತ್ತೆ. ಸರ್ ಕೇಳಿದ ಹಾಗೆ ಗಂಧದ ಗುಡಿ ಏನಕ್ಕೆ ಅಂತ ಕೇಳಿದ ಹಾಗೆ, ಮನೆಗೆ ನಾವು ಗಂಧದ ಗುಡಿ ಅಂತ ಏನಕ್ಕೆ ಹೆಸರಿಟ್ಟಿದೀವಿ ಅಂದ್ರೆ, ಆ ಗಂಧದ ಗುಡಿಗೆ ತದ್ವಿರುದ್ಧವಾಗಿರುತ್ತೆ ನಮ್ಮ ಮನೆ. ಸೊ ಆ ಮನೇನ ನಿಜವಾಗ್ಲೂ ಗಂಧದ ಗುಡಿ ಮಾಡಕ್ಕೆ ಇವಳು ಏನಕ್ಕೆ ಬರ್ತಾಳೆ ಅನ್ನೋದೇ ಒಂದು ಕಥೆ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನನಗೆ ಪೇರಿಲ್ಲ ನಿಮಗೆ ಅಂತ ಹೇಳಿದಾಗ, ಇಲ್ಲಿ ಇವನು ಯಾವ ಥರ ಇರ್ತಾನೆ ಅಂದ್ರೆ, ಮನೆಯಲ್ಲಿ ನಿಮ್ಮ ತಾಯಿ ಯಾವ ಥರ ಇರ್ತಾರೆ, ನಿಮ್ಮೆಲ್ಲರೂ ತಾಯಿಂದಿರೋ ನನ್ನ ತಾಯಿ ಯಾವ ಥರ ಇರ್ತಾರೆ, ತಮ್ಮಂದಿರನ್ನ ತನ್ನ ಸ್ವಂತ ಮಕ್ಕಳಂತೆ ಅವ್ರನ್ನ ಜೋಪಾನವಾಗಿ ಕಾಪಾಡಿಕೊಂಡು ಅವರು ಚೆನ್ನಾಗಿ ಬೆಳೆದು ಯಶಸ್ಸು ಕಾಣಬೇಕು ಅನ್ನೋ ಒಂದೇ ಒಂದು ಯೋಚನೆ ಮಾತ್ರ ಅವನಿಗಿರುತ್ತೆ. ಅದು ಬಿಟ್ಟು ಬೇರೆ ಏನೂ ಆಲೋಚನೆ ಇರಲ್ಲ. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂಥ ಲವ್, ಅಟ್ರಾಕ್ಷನ್ ಈ ಥರದ್ದು ಯಾವುದೂ ಇರಲ್ಲ. ಅದೊಂದೇ ಅವ್ನ ಗುರಿ ಆಗಿರುತ್ತೆ ಅಷ್ಟೇ. ಅಂದ್ರೆ ಇಡೀ ಸೀರಿಯಲ್ ಸಿಂಗಲ್ ಸಿಂಹ ಅಂತನ ಹೇಳಕ್ಕಾಗಲ್ಲ ಸರ್. ಒಂದು ಸಿಮ್ಮಿಣಿ ಬರ್ಬೋದು ಮುಂದಕ್ಕೆ, ಗೊತ್ತಿಲ್ಲ ನಂಗೆ. ಶಿಶಿರಲ್ಲಿ ತ್ಯಾಗರಾಜ ಆಗಿ. ನಮಸ್ತೆ ಸರ್. ನಮಸ್ತೆ. ಮುತ್ತುರಾಜ್ ನಿಮ್ಮ ಕ್ಯಾರೆಕ್ಟರ್. ಹಾಂ ಸರ್. ಹಾಂ, ತ್ಯಾಗರಾಜ ಆಗಿ ಪಾತ್ರ ನಿರ್ವಹಿಸ್ತಾ ಇದ್ದೀರಾ ಅಂತ ಹೇಳ್ಬೋದು ಸರ್. ಹೌದು, ಮೋಸ್ಟ್ಲಿ ಕನ್ನಡ ಸಿನಿಮಾದ ತ್ಯಾಗರಾಜ ರಮೇಶ್ ಅರವಿಂದ್ ಸರ್ ಅಂತ ಹೇಳ್ತಾರೆ. ಈಗ ಟೆಲಿವಿಷನ್ ಅಲ್ಲಿ ಈ ಸೀರಿಯಲ್ ಮುಂದೆ ಟೆಲಿಕಾಸ್ಟ್ ಆದ್ಮೇಲೆ ತ್ಯಾಗರಾಜ ಮುತ್ತುರಾಜ ಅಂತ ಹೇಳ್ಬೋದು. ಅವನ ಪಾತ್ರನೇ ಆಗಿದೆ ಸರ್. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ತಮ್ಮಂದಿರಿಗೋಸ್ಕರ, ಅವ್ರ ಖುಷಿಗೋಸ್ಕರ ತನ್ನ ಎಲ್ಲವನ್ನೂ ತ್ಯಾಗ ಮಾಡುವಂಥ ಪಾತ್ರನೇ ಮುತ್ತುರಾಜನ್ ಪಾತ್ರ. ಸೊ ಅವನು ಹಂಗೆ ಇರ್ತಾನೆ ಅವನು. ನನಗೆ ಆಕ್ಚುಲಿ ಈ ಕತೆ ತಗೊಂಬಂದಾಗ ಚಾನಲ್ ಪ್ರಕಾಶ್ ಸರ್ ಹೇಳಿದ್ದೆ ಈ ಒಂದು ಪಾತ್ರ ನಿಮ್ಮ ಒಂದು ನೇಚರ್ ಏನಿದೆ, ನಿಮ್ಮ ಒಂದು ವ್ಯಕ್ತಿತ್ವ ಏನಿದೆ, ಅದಕ್ಕೆ ಟೈಲರ್ ಮೇಡ್ ಪಾತ್ರ. ಹಾಗಾಗಿ ನಿಮ್ಮನ್ನು ಬಿಟ್ಟು ಬೇರೆ ಆಪ್ಷನ್ಸೇ ಇಟ್ಕೊಂಡಿಲ್ಲ ನಾವು ಅಂತ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು ಹೇಳಿದ್ರು. ಬಿಕಾಸ್ ಬಿಗ್ ಬಾಸ್ ಅಲ್ಲಿ ನನ್ನ ವ್ಯಕ್ತಿತ್ವ ನೋಡಿಕೊಂಡು ಇದೇ ರೀತಿ ನಿಮ್ಮ ಒಂಚೂರು ಒಂದು ಸಾಮರ್ಥ್ಯ ಇದೆ ನಿಮ್ಮ ಪಾತ್ರಕ್ಕೂ ನಿಮಗೂ ಅಂತ ಹೇಳಿ ಕೊಟ್ಟಂತ ಪಾತ್ರ. ಸೊ ತ್ಯಾಗರಾಜ ಅಂತ ಆಗ್ಬೋದು. ಇಲ್ಲ, ತ್ಯಾಗರಾಜ ಏನಿಲ್ಲ, ಒಂದು 100 ಎಪಿಸೋಡ್ ಆದ್ಮೇಲೆ ಬರ್ತಾರೆ ಯಾರೊಬ್ರು. ಸರ್ ಗಲೀಜ್ ಅಂದ್ರೆ ತುಂಬಾ ಗಲೀಜಲ್ಲ. ಒಂದು ನೀಟ್ ನೋಡ್ಲಿಲ್ಲ ನಾವು. ಕದ ಕಿತ್ತೋಗುತ್ತೆ, ಫ್ಯಾನ್ ಕಿತ್ತೋಗುತ್ತೆ. ದುಡಿಯೋ ಮಕ್ಳು ಯಾರಾದ್ರೂ ಒಳ್ಳೆ ಫ್ಯಾನ್ ಇಟ್ಕೊಂಡಲೆ ಹಳೆ ಕಾಲದ ಫ್ಯಾನ್ ಇಟ್ಕೊಂಡಿರ್ತಾರ ಅಂದ್ರೆ ತೀರಾ ಬಡತನ ತರ ತೋರಿಸಿದೀರ ನೀವು, ಏನೂ ಇಲ್ಲ ಅನ್ನೋ ತರ. ಹಾ ಮೇಡಮ್, ಅದಕ್ಕೊಂದು ಕಾರಣ ಇದೆ. ಏನಂದ್ರೆ ಕತೆ ಪ್ರಕಾರ ಇವ್ರಿಗದು ಅವರ ತಂದೆ ಕಡೆಯಿಂದ ಬಳುವಳಿಗೆ ಬಂದಿರುವಂತ ಒಂದು ಆಸ್ತಿ ಇರುತ್ತೆ. ಆ ಆಸ್ತಿ, ಆ ಮನೆ ಲಿಟಿಗೇಷನ್ ಅಲ್ಲಿ ಇರುತ್ತೆ. ಅದಕ್ಕೆ ಏನೇ ಒಂದು ಹೊಸದಾಗಿ ಪೇಂಟ್ ಮಾಡೋದಾಗ್ಲಿ, ಏನೋ ಒಂದು ಹೊಸದಾಗಿ ಏನೋ ಒಂದು ಐಟಮ್ ತರೋದಾಗ್ಲಿ ಮಾಡಿದ್ರೆ, ಅದೇ ಹೇಳಿದ್ನಲ್ಲ, ನಟರಾಜ ಅನ್ನೋ ಒಂದು ತಂಗಿ ಕ್ಯಾರೆಕ್ಟರ್ ಮತ್ತೆ ಒಂದು ಅಣ್ಣನ ಕ್ಯಾರೆಕ್ಟರ್ ಇದೆ. ಅದು ಬಂದು ಜಗಳ ತೆಗಿತಾ ಇರುತ್ತೆ. ಅದು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಪರೀಕ್ಷೆ ಸರ್, ಥ್ಯಾಂಕ್ ಯು. ಈ ಪ್ರಶ್ನೆ ನಿಮಗೆ ಮತ್ತು ಸಕ್ರೆಬೆಲ್ ಶ್ರೀನಿವಾಸ್ ಅವ್ರಿಗೆ. ರವಿ ಮಾತಾಡ್ತೀನಿ ಇಲ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.